ಕಾಶ್ಮೀರ್ನಲ್ಲಿ ಎಷ್ಟೋ ಜನ ಮಿಲಿಟೆಂಟ್ಸು ಟೆರರಿಸ್ಟ್ಗಳು ಅಲ್ಲಿ ಲೋಕಲ್ ಮನೆಗಳಿಗೆ ಬಂದು ಹೈಡ್ಔಟ್ ಮಾಡ್ಕೋತಾರೆ. ಸೊ ಆ ರೀತಿ ಯಾವುದಾದ್ರೂ ಮನೆಗೆ ನುಗ್ಗಿ ನೀವು ಆಪರೇಷನ್ ಮಾಡಿದ್ದೀರಾ? ಸರ್ ಅದು ಮೊದಲು ಥರ ನಾವು ತುಂಬ ಆಪ್ರೇಷನ್ ಮಾಡ್ತಿದ್ದ. ಸಮ್ ಟೈಮಲ್ಲಿ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಒಂದು ಕಾನೂನು ತೊಗೊಂಡು ಬಂದರು, ವುಮೆನ್ ರೈಟ್ಸ್ ಕೇಸ್ ತೊಗೊಂಡು ಬಂದರು. ಆರ್ಮಿ ಅವ್ರ ಮೇಲೇ ಕೇಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಯ್ಯೋ. ನೀನು ಯಾಕೆ ಅವ್ರ ಮನೆ ಹತ್ರ ಹೋಗಿದ್ದೆ? ಅವ್ರ ಮನೆಯವರೇ ಫಾಲ್ಸ್ ಕಂಪ್ಲೇಂಟ್ ಕೊಡೋರು, ಮೀಡಿಯಾಗೆ ಫೋನ್ ಮಾಡೋರು, ತಗೋ ನಮ್ಮ ಮೇಲೆ ಕಂಪ್ಲೇಂಟ್. ಎವ್ರಿ 15 ಡೇಸ್ಗೆ ಜಮ್ಮುಗೆ ಇದಕ್ಕೆ ಹೋಗ್ಬೇಕು, ಕೇಸ್ಗೆ ಹೋಗ್ಬೇಕು. ಮತ್ತು ನಾವು ಇನ್ನೊಂದು ಕಡೆ ಸ್ಟೇಟ್ಮೆಂಟ್ ಕೊಡ್ತಾರೆ, JNKಯಲ್ಲಿ ನಾವು ಮಿಲಿಟೆಂಟ್ಸು ಮುಗಿಸ್ತೀವಿ ಅಂತ. ಇನ್ನೊಂದು ಕಡೆ ನಮ್ಮ ಮೇಲೆ ಕೇಸು, ನೀವು ಯಾಕೆ ಹೋಗಿದ್ರಿ ಅಲ್ಲಿಗೆ ಅಂತ. ಈಗದ ಗೌರ್ಮೆಂಟ್ ಅಲ್ಲ, ಹಿಂದಿನ ಗೌರ್ಮೆಂಟ್. ಸೊ ಈ ರೀತಿ ಎಲ್ಲ ಇರ್ತದೆ ಸರ್. ಬಟ್ ಯಾವುದೋ ಮನೆಗೆ ನುಗ್ಗಿ ಆಪರೇಷನ್ ಮಾಡಿದ್ದೀರಾ? ಬೇಜಾರು ಮಾಡಿದ್ದೀವಿ ಸರ್. ಹಂಗೆ ಒಂದೆರಡು ಮಿಲಿಟೆಂಟ್ಸು ಆರ್ಮಿಯವರಿಗೆ ಸಂಬಳ ಕಮ್ಮಿ ಸರ್ ಆ ಕಾಲದಲ್ಲೆಲ್ಲ. ನಾವಂತೂ ಮನೆ ಕಟ್ಟೋಕ್ಕಾಗಲ್ಲ. ಒಂದು ಮನೆಯಲ್ಲಿ ಮಿಲಿಟೆಂಟ್ಸ್ ಇದ್ದಾರೆ, ಗುರು ಹಾಕು ನಾಲ್ಕಬಂದಿ ಯಾಕಂದ್ರೆ ಮಿಲಿಟೆಂಟ್ ಇದ್ದಾನೆ, ಅವನು ಎಷ್ಟು ಕರೆದ್ರೂ ಒಳಗಡೆ ಕಳಲ್ಲ, ಮನೆ ಅವರನ್ನು ಕಳಿಸು ಹೊರಗಡೆ. ನನಗದೊಂದು ಸ್ವಲ್ಪ ಸಿನಾರಿಯೋ ನೀಟಾಗಿ ಸ್ವಲ್ಪ ಕಣ್ಣು ಮುಂದೆ ಬರೋ ಥರ ಎಕ್ಸ್ಪ್ಲೇನ್ ಮಾಡೋಲ್ಲ? ಕಣ್ಣು ಮುಂದೆ ಬರೋದು ಅಂತ ಹೇಳಿದ್ರೆ, ನಾವು ತಂಗದಾರಿಂದ ಶ್ರೀನಗರಕ್ಕೆ ಟ್ರಾವೆಲ್ ಮಾಡ್ತಾಯಿದ್ದ. ಸೊ ನಮ್ಮ ಕಾನ್ವಾಯ್ ಮೇಲೆ ಅಟ್ಯಾಕ್ ಮಾಡಿದ್ರು. ಎಷ್ಟು ಇದು ವೆಹಿಕಲ್ ಇದ್ದು ಕಾನ್ವಾಯ್ಲಿ ಡಿಸ್ಟೆನ್ಸಲ್ಲಿ ಹೋಗುತ್ತೆ, ಒಂದು 50-60 ವೆಹಿಕಲ್ಗಳು ಹೋಗ್ತಾ ಇರ್ತದೆ. ಬಟ್ ಅವರು ಟಾರ್ಗೆಟ್ ಮಾಡ್ತಾರೆ, 1 ವೆಹಿಕಲ್ 2 ವೆಹಿಕಲ್ ಮೇಲೇ ಮಾಡ್ಕೋಬೇಕು ಅಂದಾಗ. ಸೊ ನಾವು ಮೈಯೆಲ್ಲ ಕಣ್ಣಾಗಿರ್ತೀವಲ್ಲ, ಸೊ ನಮ್ಮ ವೆಹಿಕಲ್ಗೆ ಅಟ್ಯಾಕ್ ಮಾಡಿದಾಗ ನಾವು ಇಲ್ಲಿಂದನೇ ಅಟ್ಯಾಕ್ ಬಂದಿದೆ ಅಂತ ಗೊತ್ತಾಯಿತು. ಸೊ ನಾವು ಹುಡುಗರಿಗೆ ಹೇಳ್ಬಿಟ್ಟು ಅಲ್ಲಿಂದನೇ ವೆಹಿಕಲಿಂದ ಡಿಸ್ಮಂಟ್ ಆಗಿಬಿಟ್ಟು ಡೈರೆಕ್ಟ್ ಮನೆಗೆ ಅಟ್ಯಾಕ್ ಮಾಡಿದೆ ಸರ್. 6 ಜನ ಮಿಲಿಟೆಂಟ್ ಇದ್ರು ಅದರಲ್ಲಿ. ಈಗ ಕಾನ್ವಾಯ್ ಮೇಲೆ ಅಟ್ಯಾಕ್ ಆಯಿತು. ಓಕೆನಾ? ನೆಕ್ಸ್ಟ್ ಏನಾಯಿತು? ಕಾನ್ವಾಯ್ ಮೇಲೆ ಅಟ್ಯಾಕ್ ಆದಾಗ ವೆಹಿಕಲ್ ಸೇಫ್ ಪೊಸಿಷನ್ಗೆ ಹೋಗಿ ನಿಂತ್ಕೊಬಿಡುತ್ತೆ. ಸೊ ನಾವು ಎಲ್ಲಿಂದ ಎಲ್ಲ ವೆಹಿಕಲ್ ಹಾಲ್ಟ್ ಆಗಿಬಿಡುತ್ತೆ. ಅಲ್ಲೇ ಹಾಲ್ಟ್ ಆಗಲ್ಲ. ಮೊದಲು ವೆಹಿಕಲ್ನ ತಗೊಂಡೋಗಿ ಸೈಡಿಗೆ ಹಾಕೋತೀವಿ, ಅಂದರೆ ಹಾರ್ಡ್ ಪಕಡೋ ಅಂತ ಹೇಳ್ತೀವಿ ನಾವು ಇದನ್ನು ಹಿಂದಿಯಲ್ಲಿ. ಹಾರ್ಡ್ ಪಕಡೋ ಅಂತ ಹೇಳಿದ್ರೆ, ಯಾವುದೇ ಎದುರಿಂದ ದಾಳಿ ಬಂದಾಗ ಮೊದಲು ನಾವು ಸೇಫರ್ ಸೈಡಿಗೆ ಹೋಗ್ಬೇಕು, ಅಂದರೆ ಟಾರ್ಗೆಟ್ನ ಚಿಕ್ಕದು ಮಾಡ್ಕೋಬೇಕು ಅಂತೀವಿ. ಸೊ ನಾವು ಈಗ ವೆಹಿಕಲಲ್ಲಿ ಬೇರೆ ಜನರು ಇರ್ತಾರೆ, ಬೇರೆ ಸೋಲ್ಜರ್ಸು ಕೂತಿರ್ತಾರೆ. ಸೊ ನಾವು ಕಾನ್ವಾಯ್ ಪ್ರೊಟೆಕ್ಟರ್ ನಾವು ಮಾಡುವಂಥ ವ್ಯಕ್ತಿಗಳಾಗಿದ್ದಾಗ ಇಲ್ಲಿ ಏನಾಗುತ್ತೆ ಅಂದರೆ, ಆ ವೆಹಿಕಲ್ನ ತಗೊಂಡೋಗಿ ಸೇಫ್ಟಿ ಪೊಸಿಷನ್ ನಿಲ್ಲಿಸ್ಕೋತೀವಿ. ಬಟ್ ಆವಾಗ ಏನಾಗುತ್ತೆ ಅಂದರೆ, ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತ ನಾವಿರ್ತೀವಿ. QRT ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತ ಹೇಳಿದ್ರೆ, ನಾವು ಸಡನ್ನಾಗಿ ಏನು ಮಾಡ್ತೀವಿ, ಎಲ್ಲಿಂದ ಅಟ್ಯಾಕ್ ಬಂದಿದೆ ಸೊ ಅದನ್ನು ನಾವು ಸ್ಕ್ವಾಡನ್ ಮಾಡ್ಕೊಳ್ತೀವಿ. ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರಲ್ಲಿ ನಾವು ಮಾಡ್ಕೊಬಿಡ್ತೀವಿ. ಸೊ ಇಂಥ ಜಾಗದಲ್ಲೇ ಬರ್ತಿದೆ ಅಂತ ಹೇಳಿದಾಗ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ಹೊರಗಡೆಗೆ ಬನ್ನಿ ಅಂತ. ಓಕೆ, ಈಗ ನಿಮಗೆ ಒಂದು ಕಡೆಯಿಂದ ಅಟ್ಯಾಕ್ ಆಯಿತು, ನೀವು ಗಾಡಿ ಹಾಲ್ಟ್ ಮಾಡಿದ್ರಿ. ಈಗ ನೆಕ್ಸ್ಟ್ ನೀವೆಲ್ಲ ಅದನ್ನ ನಾಕಾಬಂದಿ ಮಾಡ್ಕೊಂಡ್ರೆ ಅವ್ರ ಮನೆಯೊಳಗೆ ಸೇರ್ಕೊಂಡು ಇಮಿಡಿಯೇಟ್ ಆಗಿ ಮಾಡ್ಕೋತೀರಾ? ಸರ್ 5 ನಿಮಿಷದಲ್ಲಿ ಎಲ್ಲ ಸ್ಟೋರಿ ಮುಗಿದೋಗ್ಬಿಡುತ್ತೆ ಸರ್. ಸೊ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ದೂರ ಇರುತ್ತೆ. ಈ ಇನ್ಸಿಡೆಂಟ್ ಏನು, ಅವ್ನು ನನಗೊಂದು 50 ಮೀಟರ್ ದೂರದಲ್ಲಿ ಹೊಡೆದಿರ್ತಾರೆ ಸರ್. ಸರ್ ಒಂದು ಕಲ್ಲಿನಿಂದ ಹೊಡೆದಿರ್ತಾರೆ, ಇಲ್ಲ ಮನೆ ಹತ್ರ ಕೂತ್ಕೊಂಡು ಹೊಡೆದಿರ್ತಾರೆ ಸರ್, ಇಲ್ಲ ಬೆಟ್ಟದ ಮೇಲಿಂದ ಹೊಡಿಲಿಕ್ಕೆ ಆಗಲ್ಲ. ಅವ್ನು ಹೊಡೆದ್ರೆ ನಮಗೆ ಕಾನ್ವಾಯ್ ಮೇಲೆ ಅಟ್ಯಾಕ್ ಮಾಡ್ಬೇಕಂದ್ರೆ ಹತ್ರದಿಂದನೇ ಮಾಡಬೇಕು, ಇಲ್ಲ ಒಂದು ಮನೆಯಿಂದನೇ ಮಾಡಿರ್ತಾನೆ, ಇಲ್ಲ ಅಂದರೆ ಕಲ್ಲಿಂದ ಮಾಡಿರ್ತಾನೆ, ಮನೆಯವ್ರ ಸಪೋರ್ಟಿಂದನೇ ಮಾಡಿರ್ತಾನೆ, ಅದರ್ವೈಸ್ ಮಾಡೋಕ್ಕಾಗಲ್ಲ ಅಂತೀವಿ. ಸೊ ಈಗ ನೀವು ನಾಕಾಬಂದಿ ಮಾಡಿಕೊಂಡು ನಮ್ಮ ಸೀನಿಯರ್ಸು ಅವರೆಲ್ಲ ಕೇಳಿದ್ರು, ತುಂಬ ರಿಕ್ವೆಸ್ಟ್ ಮೈಕ್ ಅನೌನ್ಸ್ ಮಾಡಿದ್ರು ಹೊರಗಡೆ ಬನ್ನಿ ಅಂತ. ಇಲ್ಲ ಅವ್ರು ಅಲ್ಲಿಂದ ಫೈರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇವಾಕೇಶನ್ ನಡೀತದೆ, ಅಂದರೆ ಅಕ್ಕಪಕ್ಕದಲ್ಲಿ ಸಿವಿಲಿಯನ್ಸ್ ಇರುತ್ತೆ, ಅವ್ರನ್ನ ಸೈಡಿಗೆ ಹೋಗೋಕೆ ಹೇಳ್ತೀವಿ, ಅವರೆಲ್ಲ ಆ ಕಡೆಗೆ ಹೋಗ್ತಾರೆ. ಆಗಲೂ ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ತೀವಿ, ಅವ್ರ ಜೊತೆ ಅವ್ರು ಮಿಲಿಟೆಂಟು ಹೋಗಬಾರ್ದು ಅನ್ನೋದು ಉದ್ದೇಶಕ್ಕಾಗಿ. ಸೊ ಮನೆ ಓನರ್ನು ಖಾಲಿ ಮಾಡಿಸ್ತೀವಿ. ಮತ್ತೆ ಬಟ್ ಹೆಂಗೆ ಮನೆ ಒಳಗಡೆ ಮಿಲಿಟೆಂಟ್ಸ್ ಇರ್ತಾರೆ, ಮನೆ ಓನರು ಮನೆ ಒಳಗಡೆನೇ ಇರ್ತಾರೆ. ಬಟ್ ಮನೆ ಯೂಸಲ್ ಆಗಿ ಮನೆ ಓನರ್ಗೆ ಏನು ಮಾಡಲ್ಲ, ಬಿಟ್ಬಿಡ್ತಾರೆ ಸರ್. ತುಂಬ ರೇರ್ ಕೇಸು ನಾವು ನೋಡಿದ, ಅದನ್ನ ಫಿಲಮಲ್ಲಿ ನೋಡಿರ್ಬೋದು, ಮನೆಯವ್ರನ್ನೇ ಇಟ್ಕೊಂಡು ಕೂತ್ಕೊಳ್ಳೋದು. ನಾನು ನೋಡಿದ ಮಟ್ಟಿಗೆ ನಮ್ಮ ಆಪ್ರೇಷನ್ಸಲ್ಲೆಲ್ಲ ಮನೆಯವ್ರನ್ನೆಲ್ಲ ಬಿಟ್ಬಿಡ್ತಾರೆ ಸರ್. ಸರ್ ಅವ್ರ ಕಮ್ಯುನಿಟಿ ಅಲ್ವಾ, ಇದೆಲ್ಲಿದೆ ಪಾಯಿಂಟ್? ಎಲ್ಲಿದೆ ಸರ್? ನಮ್ಮವ್ರ ಹತ್ರ ಮಾತ್ರ ಲಾಕ್ ಮಾಡ್ಕೊಳ್ಳೋದು.
ಅವ್ರ ಕಮ್ಯುನಿಟಿನ ಅವರು ಯಾವಾಗಲೂ ಒಬ್ಬರನ್ನ ಸಾಯಿಸೋಕೆ ಇಷ್ಟಪಡಲ್ಲ ಅವರು. ಕರೆಕ್ಟ್. ಈಗ ಅರ್ಥ ಆಗ್ತಿರ್ಬೋದ ಪಾಯಿಂಟ್? ಅರ್ಥ ಆಯಿತು. ಓಕೆ, ಈಗ ಅಟ್ಯಾಕ್ ನೀವು ಏನು ನುಗ್ಗಿ ಮಾಡಿದ್ದ ಅಥವಾ ದೂರದಿಂದಾನೇ? ಇಲ್ಲ, ನುಗ್ಗಿ ಅಲ್ಲಿ ನಾವು ಡೈರೆಕ್ಟಾಗಿ ಹೊಡೆದಿದ್ದು ಸರ್. ನಾವು ಕ್ಯೂರಿಟಿ ಟೀಮ್ 6 ಜನ ಇದ್ರು ಸರ್. ಓ, ಚಿಂದಿ ಚಿತ್ರಾನ್ನ ಮಾಡಿಬಿಟ್ಟಿದೆ ಅದ್ರಲ್ಲಿ. ನಮ್ಮ ಬೆಳಗಾಮದೊಂದು ಸರ್ ಇದ್ದರು ನಮ್ಮ ಬ್ಯಾಂಡ್ ಪ್ಲೂಟನಲ್ಲಿ, ಅವ್ರ ಹೆಸರೇನೋ ಮರ್ತ್ಕೊಂಡೆ. ಅವರು ಸಿಟ್ಟು ಎಷ್ಟಿತ್ತು ಅಂತ ಹೇಳಿದ್ರೆ ಒತ್ಕೊಂಡು ಬಂದು ಹೆಗಲ ಮೇಲೆ ಒತ್ಕೊಬಂದು ಅಲ್ಲ ನೆಲದ ಮೇಲೆ ಹಾಕಿದ್ರೂ ಒದ್ದು ಹೊತ್ಲಾಗಿ ಇದು ಮಾಡ್ತಾಯಿದ್ರು. ಅವ್ನು ಸತ್ತೋಗಿದ್ರು ಅಂದ್ಬಿಡ್ತಿದ್ದಿಲ್ಲ. ನಮ್ಮ ಅಷ್ಟು ರೋಷ ಇರ್ತದೆ. ಸೊ ಯಾವತ್ತಾದರೂ ನೀವು 10ದಿಂದ ಸಾವು ನೋಡಿದ್ದೀರಾ? ಹಾಂ, ಖಂಡಿತ ಸರ್. ಯಾವ ಆಪ್ರೇಷನಲ್ಲಿ? ನಾನು 54 RRಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಬೆಳಿಗ್ಗೆ ನಮ್ಮದು ಒಂದು ಟೀಮು ಮಿಲ್ಟಂಡ ಹೊಡೆದು ಒಂದು 1/4 ಗಂಟೆ ಆಗಿಲ್ಲ, ಫೋನ್ ಬಂತು, ನಿಮ್ಮದು ಈ ಟೀಮು ಇಲ್ಲಿಂದ ಹೊರಗಡೆ ಔಟ್ ಆಗಿದೆ, ನೀವು ಅದನ್ನು ಉಳಿಸ್ಕೋಬೇಕಾದ್ರೆ ನೀವು ಉಳಿಸ್ಕೊಳ್ಳಿ ಅಂತ. ಸೊ ಅದು ನಮಗೆ ರೇಡಿಯೋ ಮೆಸೇಜ್ ಬಂತು. ಸೊ ರೇಡಿಯೋ ಮೆಸೇಜ್ ಬಂದಾಗ ನಾವು ಆ ಟೀಮಲ್ಲೇ ಇದ್ದ. ನಮ್ಮದು ಲಾಸ್ಟ್ ಹುಡುಗ ಬರ್ತಿದ್ದವನು ಇನ್ನೇನೇನು ತಲುಪಕ್ಕೇನು ಸ್ವಲ್ಪ ದೂರ ಇದೆ ಅಂತೇಳಿ ಯೋಚನೆ ಮಾಡ್ಕೊಂಡು ಬರೋದು ಅವನು ಮಿಲ್ಟನ್ ಟಾರ್ಗೆಟ್ ಮಾಡಿದ. ಅವನಕ್ಕಿಂತ ನಾನು ಮುಂದೆ ಇದ್ದೆ, ಒಂದು 5 ಹೆಜ್ಜೆ 10 ಹೆಜ್ಜೆ ಮುಂದೆ ಇದ್ದೆ, ಅವನು ನನ್ನ ಹಿಂದೆ ಇದ್ದ. ವೆರಿ ಕ್ಲೋಸ್ ಶಾಟ್ ಹೊಡೆದಿದ್ದಾನೆ ಸರ್. ಅವನಿಗೆ 20 ಮೀಟ್ರ್ ದೂರದಿಂದ ಹೊಡೆದಿದ್ದಾನೆ ಸರ್. ವೆರಿ ಕ್ಲೋಸ್ ಶಾಟ್. ಅವನು ಹೋಗಿ ಹಿಂಗೆ ಕೆಳಗಡೆ ಬೀಳ್ಬೇಕಾದ್ರೆ ನಾನು ಹೋಗೋ ಅವನ್ನ ಹಿಂಗೆ ಹಿಡ್ಕೊಂಡ ಸರ್. ಹಿಂಗೆ ಹಿಡ್ಕೋಬೇಕು ಅಂತ ಹೇಳಿದ್ರೆ ಹಿಂದ್ಗಡೆ ಬೆನ್ನಿಗೆ ಕೈ ಹಾಕಿದ್ರೆ ಅದಷ್ಟಾಗಲ ಜಾಗನೇ ಇಲ್ಲ, ಕೋಕ್ಲ ಹಿಂಗೆ ಉಸಿರು ಹೋಗೋಕ್ಕಾಗಿತ್ತು. ನಾನು ಹೇಳಿದೆ, ಇಷ್ಟು ಹತ್ರದಲ್ಲಿ ನಿನಗೆ ಹೊಡೆದ್ರೆ ನೀನು ಅವನ್ನ ಹೊಡೆಯದೆ ಬಿಟ್ಟಿದೆಯಲ್ಲ ಅಂತ. ನಮಗೆ ಅವನು ಇಂಪಾರ್ಟೆಂಟು, ಮಿಲ್ಟಂಟ್ ಇಂಪಾರ್ಟೆಂಟು. ಇದು ಉಳ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ಹೋಗುವಾಗಾದರೂ ನಿನ್ನ ಕೊನೆಯ ಆಟ ನೀನು ಟ್ರಿಗರ್ ಹೊಡಿಲಿಲ್ಲಲ್ಲ ಅಂತ ಒಂದು ಫೀಲಿಂಗ್ ಇರ್ತದೆ. ಸೊ ಅವ್ನು ಶೂಟ್ ಮಾಡಿ ಹೋಗ್ಬಿಟ್ಟ? ಹಾಂ, ಶೂಟ್ ಮಾಡಿಬಿಟ್ಟು ಅವ್ನು ಹೋಗ್ತಾ ಇದೆ. ಆದರೆ ನಾನು ಅವನಿಗೆ ರಿಟರ್ನ್ ಫೈರ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಇವಾಕ್ಯುಯೇಷನ್ ಈಸ್ ದ ಮೋಸ್ಟ್ ಪ್ರಿಯಾರಿಟಿ ಅಂತ ಹೇಳ್ತೀವಿ ನಾವು. ಅವ್ನು ನಾಳೆನೂ ಸಿಗ್ಬೋದು ಸರ್, ಬಟ್ ನನ್ನ ಜೊತೆ ನನ್ನ ತಟ್ಟೆಲಿ ಊಟ ಮಾಡಿದ್ದ ವ್ಯಕ್ತಿ, ಒಂದು ಗ್ಲಾಸಲ್ಲಿ ನೀರು ಕುಡಿತಿದ್ದ ವ್ಯಕ್ತಿ, ಒಂದೇ ಸ್ಲೀಪಿಂಗ್ ಬ್ಯಾಗಲ್ಲಿ ಮಲಗ್ತಿದ್ದ ವ್ಯಕ್ತಿ ಇಲ್ಲ ಅಂತ ಹೇಳಿದಾಗ ನಾವು ಈ ಇವಾಕ್ಯುಯೇಷನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದೆ, ಸುಮಾರು ಇದ್ದಾವೆ ನಿದರ್ಶನಗಳು. ಬಟ್ ಅವಾಗ ನೀವು ಎಷ್ಟು ಜನ ಹೋಗಿದ್ರಿ ಸರ್? ನಾವೊಂದು 8 ಜನದ ಕಾಲಮ್ ಸರ್. ಅದು 8 ಜನದ ಕಾಲಮ್. ಅದರಲ್ಲಿ ಲಾಸ್ಟ್ ನೀವಿದ್ರಿ. ಲಾಸ್ಟಲ್ಲಿ ಇದ್ದವನಿಗೆ 8ನೇ, ನಾನು 7ನೇವನಿದ್ದೆ, 8ನೇವನಿಗೆ ಹೊಡೆದಿದ್ದೆ. ಆಮೇಲೆ ಇವ್ಯಾಕ್ಯುಯೇಟ್ ಮಾಡ್ಕೊಂಡು ಹೆಲಿಕಾಪ್ಟರ್ ಮಾಡಿದ್ರು, ಹೆಲಿಕಾಪ್ಟರ್ ಬಂತು, ಹೆಲಿಕಾಪ್ಟರಿಂದ ಇವ್ಯಾಕ್ಯುಯೇಷನ್ ಮಾಡಿ ತಗೊಂಡು ಅಲ್ಲೇ ಸ್ಪಾಟ್ ಡೆಡ್ ಆಗಿಬಿಟ್ಟಿದೆ ಸರ್. ಮತ್ತು ಇನ್ನೊಂದು ಟೀಮು ಅವರು ನೀವು ಉಳಿಸ್ಕೊಳಕ್ಕಾದ್ರೆ ಉಳಿಸ್ಕೊಳ್ಳಿ ಅಂತ ಒಂದು ನಮಗೇನೆ ಹೇಳಿದ್ದು ಅವರು. ಅವ್ರು ಬೇರೆಯವ್ರಿಗೆ ಹೇಳ್ತಾರೆ, ನಿಮ್ದು ಮೆಸೇಜ್ ಹೋಗಿತ್ತು ಸರ್, ನಿನ್ನ ಫ್ರೆಂಡ್ ಸರ್ಕಲ್ ನಿಮ್ಮ ಊರಲ್ಲಿ ನೀವೆಲ್ಲ ನೀವು ತಿರ್ಗಾಡ್ತಿರ್ತೀರಾ ಸರ್, ನಿಮ್ದು ಇನ್ನೊಂದು ಫ್ರೆಂಡ್ ಬೇರೆಯವ್ರು ಯಾರಿಗೋ ಹೊಡೆದಿರ್ತಾರೆ, ಅವರು ಇನ್ನೊವ್ರಿಗೆ ಹೇಳ್ತಾರೆ, ನೋಡೋ ನಿನ್ನ ಫ್ರೆಂಡ್ಸ್ ಅಲ್ಲಿದಾರಲ್ಲ, ನಮ್ಗೆ ಹೊಡೆದ್ರಲ್ಲ ನೀವು ಅವ್ರಿಗೆ ಹೊಡಿತೀವಿ ಅಂತ ಹೇಳ್ತಾರೆ. ಹಿಂಗೆ ಕ್ರಾಸ್ ಕನ್ವರ್ಸೇಷನ್ ನಡೀತಿರ್ತದೆ. ರೇಡಿಯೋ ಸೆಟ್ಟು ಅವರು ಮಿಲ್ಟೆಂಟು ಕೂಡ ಕನೆಕ್ಟ್ ಮಾಡ್ತಾರೆ. ಹೌದಾ? ಹಾಂ.